ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 2 ಅಧ್ಯಾಯ 10 ಭಾಗವತವು ಸಕಲ ಪ್ರಶ್ನೆಗಳಿಗೆ ಉತ್ತರ. ಇದರಿಂದ ಇವತ್ತು 2 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 47. ಪರಿಮಾಣಂ ಚ ಕಾಲಸ್ಯ ಕಲ್ಪಲಕ್ಷಣ ವಿಗ್ರಹಂ ಯಥಾ ಪುರಸ್ತದ್ಯಾಖ್ಯಾಸ್ಯೆ ಪಾದ್ಮಂ ಕಲ್ಪಮಥೋ ಶೃಣು. ಅನುವಾದ: ರಾಜನೇ, ಕೆಲವು ಸಮಯದ ನಂತರ ಕಾಲದ ಅಳತೆಯನ್ನು ಸ್ಥೂಲ ಮತ್ತು ಸೂಕ್ಷ್ಮ ಲಕ್ಷಣಗಳಲ್ಲಿ ಪ್ರತಿಯೊಂದರ ವಿಶಿಷ್ಟ ಸಂಕೇತಗಳೊಂದಿಗೆ ನಾನು ವಿವರಿಸುತ್ತೇನೆ. ಈಗ ನಿನಗೆ ಪಾದ್ಮಕಲ್ಪವನ್ನು ವಿವರಿಸುತ್ತೇನೆ. ಶ್ಲೋಕ 48. ಶೌನಕ ಉವಾಚ ಯದಾಹನೋ ಭವಾನ್ ಸೂತ ಕ್ಷತ್ತಾ ಭಾಗವತೋತ್ತಮಃ ಚಚಾರ ತೀರ್ಥಾನಿ ಭುವಸ್ತ್ಯಕ್ತ್ವಾ ಬಂಧೂನ್ ಸದುಸ್ತ್ಯಜಾನ್. ಅನುವಾದ: ಸೃಷ್ಟಿಯ ವಿಚಾರವಾಗಿ ಎಲ್ಲವನ್ನೂ ಕೇಳಿದ ನಂತರ ಶೌನಕ ಋಷಿಗಳು ಸೂತ ಮುನಿಗಳನ್ನು ವಿದುರನ ಬಗ್ಗೆ ವಿಚಾರಿಸಿದರು. ಏಕೆಂದರೆ ತ್ಯಜಿಸಲು ಕಷ್ಟಕರವಾದ ತನ್ನ ಎಲ್ಲಾ ಬಂಧುಗಳನ್ನು ತೊರೆದು ವಿದುರನು ಹೇಗೆ ಗೃಹತ್ಯಾಗ ಮಾಡಿದ್ದನೆಂಬುದನ್ನು ಸೂತ ಮುನಿಗಳು ಹಿಂದೆಯೇ ಅವರಿಗೆ ತಿಳಿಸಿದ್ದರು. ಇವುಗಳು ಶ್ಲೋಕ ಮತ್ತೆ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನ್ ತಿಳ್ಕೊಂಡ್ವಿ? ಸೃಷ್ಟಿ ಮತ್ತೆ ಲಯ ಇದೆಯಲ್ವಾ, ಇದು ಬ್ರಹ್ಮನ ಒಂದು ದಿನದ ಅವಧಿ, ಅಂದ್ರೆ ನಮ್ಮ ಒಂದು ಕಲ್ಪ ಅವನ ಒಂದು ದಿನ ಅಂತ ಅನ್ನಿಸ್ಕೊಳ್ಳುತ್ತೆ. ಇದೇ ಒಂದು ರೀತಿ ಮಹತ್ತತ್ವದಲ್ಲೂ ಆಗುತ್ತೆ. ಅಂದ್ರೆ ಏನು? ಹೇಗೆ ಬ್ರಹ್ಮ ಸೃಷ್ಟಿ ಮಾಡಿ ಲಯ ಮಾಡ್ತಾನೋ ಅದೇ ರೀತಿ ಭಗವಂತನ ಉಚ್ಛ್ವಾಸ ಮತ್ತೆ ನಿಶ್ವಾಸದಿಂದ ಈ ಸೃಷ್ಟಿ ಕಾರ್ಯ ನಡೆಯುತ್ತೆ. ಅಂದ್ರೆ ಎಲ್ಲದಕ್ಕೂ ಕಾರಣಕರ್ತ ಅವನೇ ಅನ್ನೋದು ಇದರ ಅರ್ಥ. ಈಗ ಈ ಒಂದು ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಶುಕಮುನಿಗಳು ಹೇಳ್ತಾರೆ, ರಾಜನೇ, ಕೆಲವು ಸಮಯದ ನಂತರ ಕಾಲದ ಅಳತೆಯನ್ನ ಸ್ಥೂಲ ಮತ್ತೆ ಸೂಕ್ಷ್ಮ ಲಕ್ಷಣಗಳಲ್ಲಿ ಪ್ರತಿಯೊಂದರ ಬಗ್ಗೆನೂ ನಾನು ವಿಶಿಷ್ಟ ಸಂಕೇತಗಳ ಜೊತೆ ನಾನು ಇದನ್ನು ವಿವರಣೆ ಮಾಡ್ತೀನಿ. ಈಗ ನಿನಗೆ ನಾನು ಪಾದ್ಮಕಲ್ಪವನ್ನ ವಿವರಣೆ ಮಾಡ್ತೀನಿ, ಅದ್ರ ಬಗ್ಗೆ ತಿಳ್ಕೊ. ಅಂದ್ರೆ ಸೃಷ್ಟಿ ಹೇಗಾಯ್ತು ಅಂತೆಲ್ಲ ಹೇಳ್ತಾ ಇದ್ದಾರಲ್ಲ, ಪ್ರತಿಯೊಂದನ್ನು ಕೂಡ ನಾನು ವಿವರಣೆ ಮಾಡ್ತೀನಿ. ಆದ್ರೆ ಈಗ ಪಾದ್ಮಕಲ್ಪವನ್ನ ಅಂದ್ರೆ ಅದ್ರ ಬಗ್ಗೆ ನಾನು ನಿಮಗೆ ವಿವರಣೆ ಮಾಡ್ತೀನಿ, ಕೇಳು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಈಗ ಈ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತ ನೋಡೋಣ. ಇಲ್ಲಿ ಹೇಳ್ತಾರೆ, ರಾಜನೇ, ಕೆಲವೊಂದು ಸಮಯದ ನಂತರ ಈ ಕಾಲದ ಅಳತೆ ಇದೆಯಲ್ಲ, ಇದನ್ನ ಸ್ಥೂಲ ಮತ್ತೆ ಸೂಕ್ಷ್ಮ ಲಕ್ಷಣಗಳಲ್ಲಿ, ಅಂದ್ರೆ ಏನು, ಅದನ್ನ ಸ್ಥೂಲವಾಗಿ ಹೇಗೆ ಅರ್ಥ ಮಾಡ್ಕೋಬೇಕು ಮತ್ತೆ ಸೂಕ್ಷ್ಮವಾಗಿ ಹೇಗೆ ಅರ್ಥ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಪ್ರತಿಯೊಂದನ್ನು ಕೂಡ ಅದರ ವಿಶಿಷ್ಟ ಸಂಕೇತಗಳಿದೆಯಲ್ಲ ಅದರ ಜೊತೆ ನಾನು ವಿವರಣೆ ಮಾಡಿ ಹೇಳ್ತೀನಿ. ಅಂದ್ರೆ ಫುಲ್ಲು ಡೀಟೇಲ್ ಆಗಿ ನಿನಗೆ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಆದರೆ ಈಗ ನಿನಗೆ ನಾನು ಪಾದ್ಮಕಲ್ಪವನ್ನ ವಿವರಣೆ ಮಾಡ್ತೀನಿ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಇಲ್ಲಿ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ನೋಡೋಣ. ಬ್ರಹ್ಮನ ಕಲ್ಪದ ಈಗಿನ ಅವಧಿಯನ್ನು ವರಾಹ ಕಲ್ಪ ಅಥವಾ ಶ್ವೇತ ವರಾಹ ಕಲ್ಪ ಎಂದು ಕರೆಯಲಾಗಿದೆ. ಏಕೆಂದರೆ ಭಗವಂತನ ವರಾಹಾವತಾರವು ಬ್ರಹ್ಮನ ಸೃಷ್ಟಿಯ ಅವಧಿಯಲ್ಲಿ ನಡೆಯಿತು. ಅವನು ವಿಷ್ಣುವಿನ ನಾಭಿಯಿಂದ ಹೊರಬಂದ ಕಮಲದ ಮೇಲೆ ಹುಟ್ಟಿದನು. ಆದ್ದರಿಂದ ಈ ವರಾಹಕಲ್ಪವನ್ನು ಪಾದ್ಮಕಲ್ಪವೆಂದೂ ಸಹ ಕರೆಯಲಾಗಿದೆ. ನೋಡಿ, ಇಲ್ಲಿ ಈ ಒಂದು ಪುಸ್ತಕವನ್ನ ಇಲ್ಲಿ ಎಕ್ಸ್ಪ್ಲನೇಷನ್ ಭಾವಾರ್ಥವನ್ನ ಬರೆದಿದ್ದಾರಲ್ಲ, ಅಥವಾ ಈ ವಿಚಾರವನ್ನ ಹೇಳ್ತಾ ಇದ್ದಾರ, ಆಗಿನ ಕಾಲಕ್ಕೆ ಯಾವ ಕಲ್ಪ ಇತ್ತು ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಬ್ರಹ್ಮನ ಕಲ್ಪದ ಈ ಒಂದು ಅವಧಿ ಅಂತಂದ್ರೆ ಈಗೇನ್ ನಡೀತಾ ಇದೆಯೋ ಆ ಘಟನೆ ನಡೆದಂತಹ ಸಮಯದ ಅವಧಿಯನ್ನ ವರಾಹಕಲ್ಪ ಅಥವಾ ಶ್ವೇತ ವರಾಹಕಲ್ಪ ಅಂತಂದ್ಬಿಟ್ಟು ಕರೀತಾರೆ. ಯಾಕೆ ಅಂತಂದ್ರೆ ಭಗವಂತನ ವರಾಹಾವತಾರ ಇದೆಯಲ್ಲ ಅದು ಬ್ರಹ್ಮನ ಸೃಷ್ಟಿಯ ಅವಧಿಯಲ್ಲಿ ನಡೆಯಿತು. ಅದಕ್ಕೋಸ್ಕರ ಮತ್ತೆ ಆ ಬ್ರಹ್ಮ ವಿಷ್ಣುವಿನ ನಾಭಿಯಿಂದ ಹೊರಗಡೆ ಬಂದಿರ್ತಾನಲ್ಲ, ಅದಕ್ಕೋಸ್ಕರ ಈ ವರಾಹಕಲ್ಪವನ್ನ ಪಾದ್ಮಕಲ್ಪ ಅಂತ ಕೂಡ ಕರೀತಾರೆ. ಈಗ ಈ ಒಂದು ಕಲ್ಪಕ್ಕೆ 2 ಹೆಸರುಗಳಿದೆ, ವರಾಹಕಲ್ಪ ಅಥವಾ ಪಾದ್ಮಕಲ್ಪ ಅಂತಂದ್ಬಿಟ್ಟು. ವರಾಹಕಲ್ಪ ಅನ್ನೋದು ಹೆಸರು ಯಾಕೆ ಬಂತು? ವರಾಹಾವತಾರ ಭಗವಂತ ತಗೊಂಡಿರ್ತಾನೆ ಆ ಸಮಯದಲ್ಲಿ, ಅದಕ್ಕೋಸ್ಕರ. ಪಾದ್ಮಕಲ್ಪ ಅಂತ ಯಾಕೆ ಹೆಸರು ಬಂತು? ಯಾಕೆ ಅಂತಂದ್ರೆ ಭಗವಂತನ ನಾಭಿಯಿಂದ ಬ್ರಹ್ಮ ಹುಟ್ಟಿರ್ತಾನೆ, ಅದಕ್ಕೋಸ್ಕರ. ಪ್ರಥಮ ವ್ಯಾಖ್ಯಾನಕಾರರಾದ ಶ್ರೀಧರ ಸ್ವಾಮಿಗಳನ್ನು ಅನುಸರಿಸಿ ಜೀವ ಗೋಸ್ವಾಮಿ ಅಥವಾ ವಿಶ್ವನಾಥ ಚಕ್ರವರ್ತಿ ಠಾಕೂರರಂತಹ ಆಚಾರ್ಯರು ಇದನ್ನು ಸಮರ್ಥಿಸಿದ್ದಾರೆ. ಆದ್ದರಿಂದ ವರಾಹ ಮತ್ತು ಬ್ರಹ್ಮನ ಪಾದ್ಮಕಲ್ಪಗಳ ನಡುವೆ ವಿರೋಧವಿಲ್ಲ. ಸೊ ಮೊದಲು ವ್ಯಾಖ್ಯಾನವನ್ನ ಬರೆದಿರುವಂಥವ್ರು ಶ್ರೀಧರ ಸ್ವಾಮಿಗಳು.
ಅವರನ್ನ ಅನುಸರಣೆ ಮಾಡ್ಕೊಂಡು ಜೀವ ಗೋಸ್ವಾಮಿಗಳು ಮತ್ತು ವಿಶ್ವನಾಥ ಚಕ್ರವರ್ತಿ ಠಾಕೂರರು ಇವರೆಲ್ಲ ಆಚಾರ್ಯರು ಕೂಡ ಇದನ್ನು ಸಮರ್ಥನೆ ಮಾಡಿದ್ದಾರೆ. ಹೌದು, ಇದು ಸರಿಯಾಗಿದೆ ಅಂತಂದ್ಬಿಟ್ಟು. ಅದಕ್ಕೋಸ್ಕರನೇ ವರಾಹ ಮತ್ತು ಬ್ರಹ್ಮನ ಪಾದ್ಮಕಲ್ಪ ಅನ್ನೋದ್ರ ಎರಡರ ನಡುವೆ ವ್ಯತ್ಯಾಸ ಇಲ್ಲ, ಅದೆರಡು ಒಂದಕ್ಕೆ ಹೇಳೋದು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಮುಂದಿನ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ. ಸೃಷ್ಟಿಯ ವಿಚಾರವಾಗಿ ಎಲ್ಲವನ್ನ ಕೇಳದ ಮೇಲೆ, ಅಂದರೆ ಸೃಷ್ಟಿ ಬಗ್ಗೆ ಇಷ್ಟೊತ್ತು ಏನೇನು ಹೇಳಿದ್ರೋ ಅದನ್ನೆಲ್ಲ ಕೇಳದ ಮೇಲೆ ಶೌನಕ ಋಷಿಗಳು ಸೂತ ಮುನಿಗಳನ್ನು ವಿದುರನ ಬಗ್ಗೆ ವಿಚಾರಣೆ ಮಾಡ್ತಾರೆ. ಇಲ್ಲಿ ಸೃಷ್ಟಿ ಕಾರ್ಯದ ಬಗ್ಗೆ ಹೇಳ್ತಾ ಇದ್ದಾರೆ, ಆ ವಿಚಾರವನ್ನ ಬಿಟ್ಟು ಈಗ ವಿದುರನ ಬಗ್ಗೆ ವಿಚಾರಣೆ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಈಗ ಮನೆ ಮಠ ಬಂಧು ಬಳಗ ಇವರನ್ನೆಲ್ಲ ಬಿಟ್ಟು ಹೋಗೋದು ಅಂತಂದ್ರೆ ಅದು ತುಂಬಾ ಕಷ್ಟಕರವಾದಂತಹ ಕೆಲಸ, ಅಂದ್ರೆ ತ್ಯಜಿಸಲು ಕಷ್ಟಕರವಾದಂತಹ ಕೆಲಸ ಅದು. ಆದರೂ ಕೂಡ ಅದನ್ನೆಲ್ಲ ಬಿಟ್ಟು ವಿದುರ ಹೇಗೆ ಅವನು ಮನೆಯನ್ನ ತ್ಯಾಗ ಮಾಡ್ದ ಅಂತಂದ್ರೆ ಏನು, ಗೃಹ ತ್ಯಾಗ ಅಂತ ಹೇಳ್ತೀವಿ, ಅಂದ್ರೆ ಮನೆಯನ್ನ ಬಿಟ್ಟು ಹೋಗೋದು, ಅಂಥ ಕೆಲಸವನ್ನು ಹೇಗೆ ಮಾಡ್ದ ಅನ್ನೋದು ಸೂತ ಮುನಿಗಳು ಹಿಂದೆನೆ ಅವರಿಗೆ ತಿಳಿಸಿದ್ರು. ಅದಕ್ಕೋಸ್ಕರ ವಿದುರನ ಬಗ್ಗೆ ಇಲ್ಲಿ ವಿಚಾರಣೆ ಮಾಡ್ತಾ ಇದ್ದಾರೆ. ಸೊ ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ನೋಡೋಣ. ಪ್ರಪಂಚದ ಯಾತ್ರಾ ಸ್ಥಳಗಳನ್ನು ಸಂಚರಿಸುತ್ತಿದ್ದಾಗ ಮೈತ್ರೇಯ ಋಷಿಗಳನ್ನು ಸಂಧಿಸಿದ ವಿದುರನ ವಿಚಾರ ತಿಳಿಯಲು ಶೌನಕಾದಿ ಋಷಿಗಳು ಹೆಚ್ಚು ಕಾತರರಾಗಿದ್ದರು. ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ, ಪ್ರಪಂಚದ ಯಾತ್ರಾ ಸ್ಥಳಗಳನ್ನು ಸಂಚರಣೆ ಮಾಡಬೇಕಾದ್ರೆ ಅಂದರೆ ಅರ್ಥ ಏನು, ಇಲ್ಲಿ ವಿದುರ ಯಾವಾಗ ಈ ಮಹಾಭಾರತ ಯುದ್ಧ ನಡೆಯುತ್ತೋ ಅದನ್ನೆಲ್ಲ ನೋಡೋಕ್ಕಾಗದೆ ಅವನೇನು ಮಾಡ್ತಾನೆ, ಅವನು ತೀರ್ಥಯಾತ್ರೆಗೆ ಹೊರಟೋಗ್ತಾನೆ. ಅವನು ವಾಪಸ್ ಬರಬಾರ್ದು ಅಂತ ಹೊರಟೋಗಿರ್ತಾನಲ್ವಾ, ಅಲ್ಲಿ ಮೈತ್ರೇಯ ಋಷಿಗಳನ್ನು ಸಂಧಿಸ್ತಾನೆ ವಿದುರ. ಆ ವಿಚಾರದ ಬಗ್ಗೆ ತಿಳ್ಕೋಬೇಕು ಅಂತ ಶೌನಕಾದಿ ಋಷಿಗಳಿಗೆ ತುಂಬ ಕಾತರವಾಗಿದೆ. ಇಲ್ಲಿ ಒಂದು ವಿಷಯವನ್ನು ಅರ್ಥ ಮಾಡ್ಕೋಬೇಕು. ಈಗ ಭೌತಿಕ ಸೃಷ್ಟಿಯ ಬಗ್ಗೆ ತಿಳ್ಕೋಬೇಕು ಅನ್ನೋ ಒಂದು ಆಸಕ್ತಿ ಋಷಿಗಳಿಗೆ ಮುನಿಗಳಿಗೆ, ಅಂದರೆ ಭಗವಂತನ ಭಕ್ತರು ಭಗವಂತನನ್ನು ಆರಾಧನೆ ಮಾಡೋರ್ಗೆ ಅಷ್ಟೊಂದು ಅದು ವಿಚಾರ ಇಷ್ಟ ಆಗೋದಿಲ್ಲ. ಭಕ್ತರ ಬಗ್ಗೆ ತಿಳ್ಕೋಬೇಕು ಅಂತ ಅವ್ರಿಗೆ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ವಿಷಯವನ್ನು ಚೇಂಜ್ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ನಮಗೆ. ಯಾಕಂದರೆ ಇಲ್ಲಿ ಸೃಷ್ಟಿ ಕಾರ್ಯದ ಬಗ್ಗೆ ಇಷ್ಟೆಲ್ಲ ತಿಳ್ಕೊಂಡ್ವಲ್ಲ ಸಾಕು. ಈಗ ವಿದುರ ಅಂದರೆ ಅವನು ಭಗವಂತನ ಒಬ್ಬ ಶುದ್ಧ ಭಕ್ತ, ಮನೆ ಮಠ ಎಲ್ಲ ಬಿಟ್ಟು ಹೋಗ್ತಾನೆ ಅಂತಂದರೆ ಸಾಮಾನ್ಯವಾದಂಥ ವಿಷಯ ಅಲ್ಲ ಅದು. ಈಗ ನಮಗೇನೆ ಒಂದು ದಿವಸ ಮನೆ ಬಿಟ್ಟು ಬನ್ನಿ ಅಂತ ಹೇಳಿ ನಾವು ಎಷ್ಟು ಯೋಚನೆ ಮಾಡ್ತೀವಿ, ನಾವಿಲ್ಲದೆ ಮನೆಯೇ ನಡೆಯೋದಿಲ್ಲ, ನಾವಿರಲೇಬೇಕು, ನಾನಿಲ್ಲ ಅಂತಂದರೆ ಆಗೋದಿಲ್ಲ, ಹಾಗೆ ಹೀಗೆ, ನಾನಿಲ್ಲ ಅಂತಂದರೆ ಮನೇಲಿರೋರು ಊಟನೇ ಮಾಡಲ್ವೇನೋ ಅನ್ನೋ ರೀತಿ ನಾವು ಯೋಚನೆ ಮಾಡ್ತೀವಿ. ಆ ಮನೆಗೆ ಅಷ್ಟು ಅಟ್ಯಾಚ್ ಆಗಿಬಿಟ್ಟಿರ್ತೀವಿ ನಾವು. ಅಟ್ಯಾಚ್ಮೆಂಟನ್ನು ಬಿಡಬೇಕು. ಅದಕ್ಕೋಸ್ಕರ ಇಲ್ಲಿ ವಿದುರ ಹೇಗೆ ಬಿಟ್ಟ ಅನ್ನೋದ್ರ ಬಗ್ಗೆ ಕೇಳಿದ್ರಲ್ವ, ಅದಕ್ಕೆ ಇಲ್ಲಿ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ, ನಮಗೆ ವಿದುರನ ಬಗ್ಗೆ ಹೇಳಿ ಅಂತಂದ್ಬಿಟ್ಟು. ಮುಂದೆ ಏನು ಹೇಳ್ತಾರೆ ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.